ಮಾನಿಟೈಸೇಷನ್ ಆಗ್ಬೇಕು ಅಂತ ಅಂದ್ರೆ ಎಷ್ಟು ವ್ಯೂಸ್ ಬಂದಿರಬೇಕು ಅಂತ ಹೇಳಿ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ನಾನಿಲ್ಲಿ ಯೂಟ್ಯೂಬ್ ಮಾನಿಟೈಸೇಷನ್ ಆಗ್ಬೇಕು ಅಂತಂದ್ರೆ ಏನೇನ್ ಎಲಿಜಿಬಿಲಿಟಿ ಇದೆ, ನಿಮಗೆ ಅದರಿಂದ ಅಮೌಂಟ್ ಅರ್ನ್ ಮಾಡೋದಕ್ಕೆ ಏನೇನು ಎಲಿಜಿಬಿಲಿಟಿ ಇದೆ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಅರ್ನಿಂಗ್ ಮಾಡಬೇಕು ಅಂತ ಅಂದ್ರೆ ಎಷ್ಟು ಡಾಲರ್ ಆಗಿರ್ಬೇಕು ಅನ್ನೋದನ್ನ ಸಹಿತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ. ನನ್ನ ಚಾನಲ್ನ ನೀವೇನಾದ್ರೂ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದ್ರೆ 2 ಬೈಟ್ಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. 1 by 1 ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತಾ ಹೋಗ್ತೀನಿ. ಎಲ್ಲೂ ವಿಡಿಯೋ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಬೇಕು ಅಂತ ಅಂದ್ರೆ 1000 ಸಬ್ಸ್ಕ್ರೈಬರ್ಸ್ ಕಂಪಲ್ಸರಿ ಆಗಿರಬೇಕು, 4000 ವಾಚಿಂಗ್ ಅವರ್ಸ್ ಆಗಿರಬೇಕು. ಇದ್ರ ಜೊತೆಗೆ ನೀವು ಶಾರ್ಟ್ಸ್ನು ಅಪ್ಲೋಡ್ ಮಾಡಿರ್ತೀರಾ. ಶಾರ್ಟ್ಸ್ ಅಪ್ಲೋಡ್ ಮಾಡುವಾಗ ನಿಮಗೆ 10 ಮಿಲಿಯನ್ ವ್ಯೂಸ್ ಶಾರ್ಟ್ಸ್ ಅಲ್ಲಿ ಬಂದಿರಬೇಕು. ಒಂದ್ ವೇಳೆ ನಿಮಗೆ ಲಾಂಗ್ ವಿಡಿಯೋಸ್ ನಲ್ಲೇ 4000 ವಾಚಿಂಗ್ ಅವರ್ಸ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಅಂತಂದ್ರೆ ನಾನು ಇಲ್ಲಿ ಸ್ಕ್ರೀನ್ ನ ಪಕ್ಕದಲ್ಲಿ ಹಾಕಿರ್ತೀನಿ. ಎಲ್ಲಿ ನಾವು ಹೋಗಿ ಚೆಕ್ ಮಾಡಬೇಕು ಅಂತ ಹೇಳಿ ಯೂಟ್ಯೂಬ್ ಸ್ಟುಡಿಯೋ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ನಿಮ್ದು ವಾಚಿಂಗ್ ಅವರ್ಸ್ ಎಷ್ಟಾಗಿದೆ, ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಅದನ್ನ ನೀವು ಚೆಕ್ ಮಾಡ್ಕೊಳ್ಬಹುದು. ನೀವು 500 ಸಬ್ಸ್ಕ್ರೈಬರ್ಸ್ ಆದ ತಕ್ಷಣ 3000 ವಾಚಿಂಗ್ ಅವರ್ಸ್ ಆದಾಗ ಆಗ್ಲೂ ಬೇಕಾದ್ರೆ ನೀವು ಆಫ್ ಮಾನಿಟೈಸೇಷನ್ ಮಾಡ್ಬೋದು. ಅವಾಗ ಸೂಪರ್ ಚಾಟು, ಲೈವ್ ಚಾಟು ಇದೆಲ್ಲ ಮಾಡ್ಬೋದು. ಆದ್ರೆ 4000 ವಾಚಿಂಗ್ ಅವರ್ಸ್ ಆದ್ಮೇಲೆ ಪ್ಲಸ್ 1000 ಸಬ್ಸ್ಕ್ರೈಬರ್ಸ್ ಆಗಿದ್ರು ಅಂತಂದ್ರೆ ನಿಮಗೆ ಮಾನಿಟೈಸೇಷನ್ ಮಾಡಿಕೊಂಡು ಮನಿನ ಅರ್ನಿಂಗ್ ಯೂಟ್ಯೂಬ್ ಕಡೆಯಿಂದ ಮಾಡ್ಬೋದು. ಡಾಲರ್ ಬಂದ್ರೆ $100 ಆಗಿರ್ಬೇಕು. ನಿಮ್ಗೊಂದು ಆಡ್ಸೆನ್ಸ್ ಪಿನ್ ಬರುತ್ತಲ್ವಾ, ಅದನ್ನ ಆನ್ಲೈನ್ ಬೇಕಾದ್ರೂ ಮಾಡ್ಕೊಳ್ಬಹುದು. ಆ ಪಿನ್ ನ ಬಂದ್ ಆದ್ಮೇಲೆ ನಿಮ್ಮ ಯೂಟ್ಯೂಬ್ ನಲ್ಲಿ ನೀವು ಅರ್ನಿಂಗ್ಸ್ ಆಗೋದು ತೋರಿಸ್ತಾ ಇರುತ್ತೆ, ರೆವಿನ್ಯೂ ಅಂತ ತೋರಿಸ್ತಾ ಇರುತ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಸೆಟ್ಟಿಂಗ್ ಮಾಡ್ಕೊಳ್ಳೋದ್ರಲ್ಲಿ ನಾನು ತೋರಿಸಿದ್ದೆ ರೆವಿನ್ಯೂ ಹೆಂಗ್ ಕಾಣಿಸುತ್ತೆ ಅಂತ ಹೇಳಿ. ರೆವಿನ್ಯೂ ಸಹಿತ ತೋರಿಸ್ತಾ ಇರುತ್ತೆ. ಆ ರೆವಿನ್ಯೂದಲ್ಲಿ ನೀವು ಚೆಕ್ ಮಾಡ್ಕೊಳ್ಬೇಕು. $100 ಆದ್ಮೇಲೆ ನಿಮ್ಮ ಅಕೌಂಟ್ಗೆ ಅದು ಅಮೌಂಟ್ ಬರುತ್ತೆ. ನೀವು ಯಾವ ಅಕೌಂಟ್ ನಂಬರ್ ಕೊಟ್ಟಿರ್ತೀರೋ ಆ ಅಕೌಂಟ್ಗೆ ಅಮೌಂಟ್ ಬರುತ್ತೆ. ಅದಕ್ಕೆ ಆದಷ್ಟು ನಿಮ್ಗೆ ವಾಚಿಂಗ್ ಅವರ್ಸ್ ನ ಚೆಕ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ನೀವು ಶಾರ್ಟ್ಸ್ಗೆ ಮತ್ತೆ ಲಾಂಗ್ ವಿಡಿಯೋಸ್ಗೆ ಎರಡಿಗೂ ಬಂದಿರುವಂತ ವಾಚಿಂಗ್ ಅವರ್ಸ್ ನ ತಗೊಂಡ್ಬಿಟ್ಟು ಕೌಂಟ್ ಮಾಡೋದ್ರಿಂದ ಇದರಿಂದ ಏನು ಪ್ರಯೋಜನ ಇಲ್ಲ. ಇದರಿಂದ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕಾಗಲ್ಲ. ಇದು ನೆನಪಲ್ಲಿರ್ಲಿ. ಬರೀ ವ್ಯೂಸ್ ಬಂದಿರೋದು ನಿಮ್ಗೊಂದು ಫುಲ್ ವಿಡಿಯೋಸ್ಗೆ ನಿಮ್ಗೆ ವ್ಯೂಸ್ ಬಂದಿದೆ, ಅದ್ರೊಳಗಡೆ ನಿಮ್ಗೆ ಒಂದು ವಿಡಿಯೋಗೆ 2K 3K ಇಷ್ಟು ವ್ಯೂಸ್ ಬಂದಿದೆ ಅಂತ ಅಂದ್ರೆ ವ್ಯೂಸ್ ನ ಕಂಪ್ಲೀಟ್ ಆಗಿ ನೀವು ಚೆಕ್ ಮಾಡೋದಕ್ಕೆ ಹೋಗ್ಲೇಬೇಡಿ. ವ್ಯೂಸ್ ಚೆಕ್ ಮಾಡೋದಕ್ಕೆ ಹೋಗೋದಕ್ಕಿಂತ ಮುಂಚೆ ವಾಚಿಂಗ್ ಅವರ್ಸ್ ನ ಚೆಕ್ ಮಾಡಿ ಆಮೇಲೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ. ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಆದಷ್ಟು ಕ್ವಾಲಿಟಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ. ಕ್ವಾಲಿಟಿ ವಿಡಿಯೋಸ್ಗಳು ನೀವು ಎಷ್ಟು ವಿಡಿಯೋಸ್ಗಳನ್ನ ನೀವು ಹೇಳ್ತಾ ಇರ್ತೀರಾ ಅಲ್ಲಿ ವಿಡಿಯೋಸ್ಗಳನ್ನ ಹಾಕ್ತಾ ಇರ್ತೀರಲ್ವಾ, ವಿಡಿಯೋಸ್ಗಳು ಹಾಕುವಾಗ ಆದಷ್ಟು ಕ್ವಾಲಿಟಿಯಾಗಿ ಇರಲಿ. 4K ನಲ್ಲಿ 2K ನಲ್ಲಿ ಆ ರೀತಿ ವಿಡಿಯೋಸ್ಗಳನ್ನ ಮಾಡಿಬಿಟ್ಟು ಅಪ್ಲೋಡ್ ಮಾಡಿ. ಇದರಿಂದ ನಿಮ್ಮ ವಿಡಿಯೋ ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ಮಾನಿಟೈಸೇಷನ್ ಆದ್ಮೇಲೆ ನಿಮ್ಗೆ ಆಡ್ಸೆನ್ಸ್ ಅಕೌಂಟ್ ಬರುತ್ತಲ್ವಾ, ಅದು ಬಂದಾಗ ನಿಮ್ದು ರೆವಿನ್ಯೂ ಎಷ್ಟಿದೆ ಅದೆಲ್ಲ ತೋರಿಸುತ್ತೆ. ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹೋಗಿ ನೀವು ಯೂಟ್ಯೂಬ್ ಸ್ಟುಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹೋಗ್ಬಿಟ್ಟು ರೆವಿನ್ಯೂ ಎಷ್ಟಿದೆ ನಿಮ್ದು ಅಂತ ಹೇಳಿ ಚೆಕ್ ಮಾಡ್ಕೊಳ್ಳಿ. $100 ಆದ್ಮೇಲೆ ನಿಮ್ಗೆ ಅಮೌಂಟ್ ಬರೋದು. $100 ಆಗಬೇಕು ಅಂತ ಹೇಳಿದ್ರೆ ನಿಮ್ದು ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗಬೇಕು. ಅದಕ್ಕೆ ಆದಷ್ಟು ಕ್ವಾಲಿಟಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ. ಯಾರು ಟ್ರೆಂಡಿಂಗ್ ಅಲ್ಲಿ ಏನಿದೆ, ನೀವು ಯಾವ ವಿಡಿಯೋ ಮೇಲೆ ಮಾಡ್ತಾ ಇದ್ದೀರಾ, ನಿಮ್ದು ನೀಚ್ ಏನಿದೆಯೋ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗೋದ್ರಿಂದ ನಿಮ್ಗೆ ವಾಚಿಂಗ್ ಅವರ್ಸ್ ಬೇಗ ಬರುತ್ತೆ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ. ಅದಕ್ಕೆ ಆದಷ್ಟು ಮಾನಿಟೈಸೇಷನ್ ಆಗಬೇಕಾದ್ರೆ ಏನೇನ್ ಇದೆ, ಏನೇನ್ ಎಲಿಜಿಬಿಲಿಟಿ ಇರಬೇಕು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಈ ವಿಡಿಯೋ ಒಂದ್ ವೇಳೆ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ನನ್ನ ಚಾನಲ್ 2 ಬೈಟ್ಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡೋದ್ರಿಂದ ನನಗೆ ಬೇರೆ ವಿಡಿಯೋಸ್ಗಳನ್ನ ಹಾಕೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.